ಗಂಟ್ಲು ಸರಿ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇವಾಗ ನೋಡ್ಕೊಳ್ತಾ ಇರೋ ಬರ್ತೀನಿ. ಓಕೆ, 2 ನಿಮಿಷ ಮಾತಾಡೋದ್ಮೇಲೆ ವಾರ ಬಂತಮ್ಮ ಹಾಕಮ್ಮ. ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸಿರ್ತಕ್ಕಂತಹ ಸಂವಿಧಾನದ ಪಿತಾಮಹ, ದೀನದಲಿತರ ಆರಾಧ್ಯ ದೈವ, ಶೋಷಿತ ವರ್ಗದ ಬ್ರಹ್ಮ ಅಂತ ಹೇಳುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅದರ ಜೊತೆಯಲ್ಲಿ ನಟ ಸಾರ್ವಭೌಮ, ನಡೆದಾಡಿಸುವ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅದೇ ರೀತಿ 6 ವರ್ಷದ ಮಗುವಿಂದ ಹಿಡ್ಕೊಂಡು 60 ವರ್ಷದ ವೃದ್ಧರವರೆಗೂ ಧ್ವನಿ ಕೊಟ್ಟಂತಹ ಎಸ್ ಜಾನಕಿ ಅಮ್ಮವರ ಜನ್ಮದಿನ ಕಾರ್ಯಕ್ರಮವನ್ನು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಅರ್ಥಪೂರ್ಣವಾಗಿ ಆಚರಿಸುವೊಂದಿಗೆ ನಮ್ಮ ನಿವೃತ್ತ ಸೈನಿಕರು ಮತ್ತು RTO ಅಧಿಕಾರಿಯಾದಂತಹ ರಘುರಾಮ್ ರವರ ಜನ್ಮದಿನ. ಈ ಜನ್ಮದಿನ ಕಾರ್ಯಕ್ರಮದ ಮಧ್ಯದಲ್ಲಿಯೇ ಮಕ್ಕಳಿಂದ ಕರಾಟೆ ಪ್ರದರ್ಶನ, ಹಲವಾರು ರೀತಿಯ ಗೀತಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ, ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಆದರದ ಸುಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಅಕ್ಷರ ಗಾನ ಮಂದಿರದ ಎಲ್ಲ ತಾಂತ್ರಿಕ ವರ್ಗದವರಿಗೂ ಮತ್ತು ಮಾಲೀಕರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ, ಈಗ ಗುರು ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯೊಂದಿಗೆ ಗೀತೆಯೊಂದಿಗೆ ಕಾರ್ಯಕ್ರಮದ 2ನೇ ಗೀತೆ. ನನಗೆ ಹಾಡು ಹೇಳೋಕ್ಕೆ ಬರೋದಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆ, ಹಾಕಮ್ಮ ಪುಟ್ಟ. ಅದೇ ಹಾಕಿ, ನನಗೆ ಯಾವ್ದು ಹಾಕಿದ್ರು ಚಿಂತೆ ಇಲ್ಲ, ಯಾವ್ದು ಹಾಕಿದ್ರು ಹೇಳೋದೆ. ಲಿರಿಕ್ಸ್ ಚೇಂಜ್ ಆಗಿದೆ. ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ವಿಡಿಯೋ ಮಾಡಿಕೊಡ್ತಕ್ಕಂಥ ಅದ್ಭುತ ಗಾಯಕ HR ಪ್ರಕಾಶ್ ಅವರು ಸಹ ಆತ್ಮೀಯವರ ಮನೆಯ ಹಾಕಿರಮ್ಮ, ಮನವ ತೊಳೆಯಿರಮ್ಮ, ಭಕ್ತಿಯ ಮನೆಯ ಹಾಕಿರಮ್ಮ. ಜ್ಞಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ.
ಬರುವ ನಮ್ಮ